ಇವತ್ತು ಸತ್ಯದಿಂದ ನಾವು ದೇವರ ವಾಕ್ಯವನ್ನು ನೋಡಲಿಕ್ಕಿರುವ ಸಂಗತಿ ಏನಂದರೆ, ನಂಬಿರಿ ಆಶೀರ್ವಾದ ಹೊಂದಿರಿ. ಹಲ್ಲೆಲೂಯಾ. ಏನು? ನಂಬಿರಿ ಆಶೀರ್ವಾದ ಹೊಂದಿರಿ. ಹಲ್ಲೆಲೂಯಾ. ಹಾಗಾದರೆ ಈ ನಂಬಿರಿ ಆಶೀರ್ವಾದ ಹೊಂದಿರಿ ಎಂಬ ಅಂಶದ ಮೇಲೆ ಇವತ್ತಿನ ಸತ್ಯವೇದದ ಧ್ಯಾನವಾಗಿದೆ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 21ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 21:21. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೀನಿ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದನ್ನು ನಿಮಗೆ ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತು ಹೋಗಿ ಸಮುದ್ರಕ್ಕೆ ಬೀಳು ಎಂದು ಹೇಳಿದರೆ ಅದು ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ಕರ್ತನಲ್ಲಿ ನಾವು ಏನೆಲ್ಲ ನಂಬಿಕೊಳ್ತೀವೋ ಅದನ್ನೆಲ್ಲ ದೇವರು ಒದಗಿಸ್ತಾನೆಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಅಂಜೂರದ ಮರದ ಘಟನೆಯನ್ನು ಅಂಜೂರದ ಮರಕ್ಕೆ ಕಲಿಸಿದಂಥ ಒಂದು ಪಾಠ ಇದಾಗಿದೆ. ಹಲ್ಲೆಲೂಯಾ. ಇಸ್ರಾಯೇಲರಿಗೂ ಆಗುವ ನ್ಯಾಯ ವಿಚಾರಣೆ ಕುರಿತಾಗಿರಲಿಲ್ಲ, ಬದಲಾಗಿ ನಂಬಿಕೆ ಶಕ್ತಿಯನ್ನು ಕುರಿತಾಗಿದೆ. ಹಲ್ಲೆಲೂಯಾ. ನಂಬಿಕೆಯ ಒಂದು ಶಕ್ತಿಯ ಕುರಿತು ಜನರಲ್ಲಿ ವ್ಯಕ್ತಪಡಿಸುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಯೋಹಾನ 1:12 ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಈ ಅಧಿಕಾರ ಯಾರಿಗಿದೆ? ನನಗೂ ಮತ್ತು ನಿಮಗೆ. ಯಾರು ದೇವರನ್ನು ಹಿಂಬಾಲಿಸ್ತಾರೋ, ಯಾರು ದೇವರನ್ನು ಆಶ್ರಯಿಸ್ತಾರೋ, ಯಾರು ದೇವರಿಗೆ ಅವಲಂಬಿತರಾಗಿರುತ್ತಾರೋ, ಯಾರು ದೇವರ ಮೇಲೆ ನಂಬಿಕೆ ಇಡುತ್ತಾರೋ, ಯಾರು ದೇವರ ಮೇಲೆ ವಿಶ್ವಾಸ ಇಡುತ್ತಾರೋ ಅವರಿಗೆ ಅಧಿಕಾರ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅಧಿಕಾರಕ್ಕಾಗಿ, ಸ್ಥಾನಕ್ಕಾಗಿ ಓಡಾಡ್ತೀವಿ. ಹಲ್ಲೆಲೂಯಾ. ಲೋಕದಲ್ಲಿ ಸ್ಥಾನ, ಮಾನ, ಪದವಿಗಾಗಿ ಈ ಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಓಡುತ್ತೀವಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಂಬಿರಿ ಆಶೀರ್ವಾದ ಹೊಂದಿರಿ. ಹಲ್ಲೆಲೂಯಾ. ನೀವು ಬೇರೆ ಏನು ಮಾಡೋದು ಬೇಡ. ನೀವು ನಿಮ್ಮ ಪಾಕೆಟಿಂದ ₹1 ಕೂಡ ಖರ್ಚು ಮಾಡೋದು ಬೇಡ. ಬರೀ ನಂಬ್ರಿ, ಆಶೀರ್ವಾದ ಹೊಂದಿರಿ. ಹಲ್ಲೆಲೂಯಾ. ಅನೇಕ ಸಾರಿ ನಂಬಿಕೆ ಇಲ್ಲದೆ ಪ್ರಾರ್ಥನೆಯು ಅದು ಬಲವಿಲ್ಲದು ಎಂಬುದಾಗಿ, ನಂಬಿಕೆ ಇಲ್ಲದ ಪ್ರಾರ್ಥನೆ ಅದು ಬಲ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಯಾರು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾರೋ ಅತಿ ಹೆಚ್ಚಾಗಿ ಬಲ ಹೊಂದಿಕೊಳ್ಳುತ್ತಾರೆ. ಯಾರು ಕಡಿಮೆ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಕಡಿಮೆ ಬಲ, 0. ಪ್ರಾರ್ಥನೆ ಇಲ್ಲದ ವ್ಯಕ್ತಿಗೆ ಏನೂ ಇಲ್ಲ. ಅದು ಸಾಧಾರಣವಾಗಿ ನಮಗೆ ಅರಿತುಕೊಳ್ಳುವಂಥ ಸಂಗತಿ. ಹಲ್ಲೆಲೂಯಾ. ನಂಬಿಕೆಯ ಪ್ರಾರ್ಥನೆಯು ಅದ್ಭುತ ಕಾರ್ಯವನ್ನು ನಡೆಸುತ್ತದೆ. ಹಲ್ಲೆಲೂಯಾ. ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಏನಾದರೂ ಸಂಗತಿಗಳು ನಡಿಬೇಕಾ? ನೀವು ನಂಬಿಕೊಂಡು ದೇವರಲ್ಲಿ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ಎಷ್ಟರ ಮಟ್ಟಿಗೆ ನಂಬ್ತೀವೋ ಅಷ್ಟರ ಮಟ್ಟಿಗೆ ಆಶೀರ್ವಾದ. ಹಲ್ಲೆಲೂಯಾ. ನೋಡ್ರಿ, ಒಂದು ಬಾಟಲಿಗೆ ನೀರು ಹಾಕ್ತೀರಿ, ನೀರೊಳಗೆ ಎಣ್ಣೆ ಹಾಕ್ತೀರಿ. ಎಣ್ಣೆ ಮೇಲೆ ಬರ್ತದ, ನೀರು ಮೇಲೆ ಬರ್ತದ? ಎಣ್ಣೆ. ಯಾವುದಕ್ಕೆ ಬೆಲೆ ಜಾಸ್ತಿ? ಎಣ್ಣೆಗೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇರುವಂಥ ನಂಬಿಕೆಗೆ ಬೆಲೆ ಜಾಸ್ತಿಯಾ ಅಥವಾ ನಿಮ್ಮಲ್ಲಿರುವಂಥ ಕುಗ್ಗುವಿಕೆಗೆ ಬೆಲೆ ಜಾಸ್ತಿಯಾ? ನಂಬಿಕೆಗೆ. ಹಲ್ಲೆಲೂಯಾ. ಹಾಗಾದರೆ ಈ ಎಣ್ಣೆಗೆ ಬೆಲೆ ಜಾಸ್ತಿ ಅಂತೇಳಿ ಉದಾಹರಣೆಯಾಗಿ ನಾನು ಹೇಳಿದೆ. ಆದರೆ ಈ ಸಂಗತಿಗಳಿಗೆ ಬೆಲೆ ಜಾಸ್ತಿ ಆದರೆ ನಾನು ಮತ್ತು ನೀನು ಆರಾಧನೆ ಮಾಡುವಂಥ ದೇವರಿಗೆ ಎಷ್ಟು ಬೆಲೆ ಉಳ್ಳದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿಯೇ ನಾನು ಹೇಳುತ್ತೇನೆ, ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 20ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 17:20. ಮತ್ತಾಯನ ಸುವಾರ್ತೆ 17:20. ನನ್ನೊಂದಿಗೆ ಸಹಕರಿಸಿ ಓದಿರಿ ದಯಮಾಡಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಜೀವಿತದಲ್ಲಿ ಪರಿಸ್ಥಿತಿ, ಸಾಸಿವೆ ಎಲ್ಲರ ಅಡಿಗೆ ಮನೆಯಲ್ಲಿ ಉಪಯೋಗಿಸುವ ಒಂದು ವಸ್ತು. ಹಲ್ಲೆಲೂಯಾ. ಸಾಸಿವೆ ಇಲ್ಲದ್ರೆ ಒಗ್ಗರಣೆ ಕೊಟ್ಟಾಗೆ
ಇರೋದೇ ಇಲ್ಲ. ಎಷ್ಟೇ ದೊಡ್ಡ ಅಡುಗೆ ಆಗಲಿ, ವೆಜಿಟೇರಿಯನ್ ಅಡುಗೆಗೆ ಅಥವಾ ಒಂದು ವೆಜಿಟೇರಿಯನ್ ಕರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಸಣ್ಣದು, ಅದು ಎಷ್ಟು ಬೆಲೆಯುಳ್ಳದು. ಹಲ್ಲೆಲೂಯಾ. ಅದನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸಮಾಧಾನ. ಇವತ್ತು ನಮ್ಮ ಜೀವಿತದಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆಗೆ ದೇವರು ಉಳಿಸ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವಿತವನ್ನು ಸಾಸಿವೆ ಕಾಳಷ್ಟು ನಂಬಿಕೊಂಡು ದೇವರಲ್ಲಿ ಬಲ ಹೊಂದಿರಿ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸುತ್ತದೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 23 ಮತ್ತು 24. ಮಾರ್ಕ್ ಚಾಪ್ಟರ್ 11:23 and 24. 11 chapter 23 and 24. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆದ ಕಾರಣ ಎಲ್ಲಿ ಓದ್ತಿದ್ರಿ? ಮಾರ್ಕ 11:23-24. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅದು ಹೇಳಿದಂತೆ ಆಗುವುದು. ಹಲ್ಲೆಲೂಯಾ. ಸಂಶಯ ಪಡದೆ ದೇವರಲ್ಲಿ ನಂಬಿರಿ, ಆಶೀರ್ವಾದ ಹೊಂದಿರಿ. ಹಲ್ಲೆಲೂಯಾ. ಈ ಒಂದು ಶಿರಸಿಕೆಯ ಮೇಲೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸಂಶಯ ಪಡದೆ ಜೀವಿತದಲ್ಲಿ ಯಾವುದೇ ಕೆಲಸ ಮಾಡಲಿ, ಯಾವುದೇ ಕಾರ್ಯ ಮಾಡಲಿ, ಯಾವುದೇ ಜೀವಿತದಲ್ಲಿ ಏನೇ ಮಾಡಿದರೂ ಅದಕ್ಕೆ ಸಂಶಯ ಇರಬಾರದು. ಹಲ್ಲೆಲೂಯಾ. ಕುಟುಂಬ ಜೀವಿತದಿಂದ ಹಿಡಿದು ನಮ್ಮ ಎಲ್ಲ ಕಾರ್ಯ ಆತ್ಮಿಕ ಜೀವಿತದಕ್ಕೆ ಹಿಡಿದ್ರೆ ಸಂಶಯವಿಲ್ಲದ ಜೀವಿತ ಸೊಗಸಾದ ಜೀವಿತ. ಹಲ್ಲೆಲೂಯಾ. ಸಂಶಯ ಬಂದ ತಕ್ಷಣ ಅದನ್ನು ನಾವೇನು ಮಾಡ್ತೀವಿ? ಹೇಗಾದರೂ ಆ ಸಂಶಯ ಎಲ್ಲಿಂದ ಬಂತು, ಹೇಗೆ ಬಂತು, ಎಲ್ಲಿಂದ ಹಿಡೀತು ಅಂತೇಳಿ ಅದನ್ನು ಹುಡುಕಿಕೊಂಡು ಹೋಗ್ತೀನಿ. ನಾನು ಪ್ರಸಂಗಿಸ್ತೀನಿ, ಆದರೆ ನನ್ನ ಜೀವಿತದಲ್ಲಿ ಒಂದು ಸಣ್ಣ ಸಂಶಯ, ಸಣ್ಣ ಕಾರ್ಯ ಎಲ್ಲೋ ಎಡವಟ್ಟಿದೆ ಅಂದರೆ ಅದನ್ನು ಎಲ್ಲಿಂದ ಬಂತೆ ಅಂತೇಳಿ ಹುಡುಕಿ ತೆಗಿತೀನಿ. ಹಲ್ಲೆಲೂಯಾ. ಯಾಕಂದರೆ ಕೊನೆಗೆ ಇವು ದೊಡ್ಡ CID ಬಂದ್ಲು ಅಂತ ಹೇಳ್ತಾರೆ. ಪಾಸ್ಟ್ರಾದರೂ ಹೇಳ್ತಾರೆ, ನನಗೆ ಮನೆಯಲ್ಲಿ ಹೇಳ್ತಾರೆ. ನಾನು ಹೇಳ್ತೀನಿ, ಬೇಕಾದರೆ ಧೈರ್ಯವಾಗಿ ಹೇಳ್ತೀನಿ, ದೊಡ್ಡ CID ಬಂದರು. ಹಲ್ಲೆಲೂಯಾ. ಎಲ್ಲಿಂದಾದರೂ ಹುಡುಕಿ ತೆಗಿತೀನಿ. ಯಾಕಂದರೆ ನಾನು ಕೆಲಸಕ್ಕೆ ಹೋಗಿ ಸಂಜೆ ಬಂದರೂ ಕೂಡ ಮನೆಯಲ್ಲಿ ಇಟ್ಟಂಥ ಕಾರ್ಯಗಳು ಆಚೆ ಈಚೆ ಆಯಿತು. ಏನಾದರೂ ಬಂದರು, ಯಾರಾದರೂ ಹೊರಗಿಂದ ಬಂದರು, ಒಳಗೆ ಬಂದರು, ಏನು ಮಾಡಿದ್ರು ನನಗೆ ಪಕ್ಕ ಮನೆ ಒಳಗೆ ಕಾಲಿಟ್ಟ ತಕ್ಷಣ ಅದು ಹೆಂಗೆ ಫ್ಲ್ಯಾಶ್ ಆಗ್ತದಂತೆಲ್ಲ ಅದನ್ನೇ ಮುಟ್ಲಿಕ್ಕೆ ಹೋಗ್ತೀನಿ, ಅದನ್ನೇ ಹಿಡಿಲಿಕ್ಕೆ ಹೋಗ್ತೀನಿ. ತಕ್ಷಣ ಮುಟ್ಟಿದ ತಕ್ಷಣ ಅಮ್ಮ ಇದು ಮಾಡಿದ್ರೆ ಇದಾಯ್ತಲ್ಲ ಕೇಳಿದ್ರು ಸ್ಟಾರ್ಟ್ ಆಯಿತು. ಅದೇಕಂದರೆ ಸಾಸಿವೆ ಕಾಳಷ್ಟು ನಂಬಿಕೆ ನಮಗೆ ಹೆಂಗಂದ್ರೆ, ನಂಬಿಕೆ ನಮ್ಮ ಕೇಂದ್ರಗಳನ್ನು ಡಿವೈಡ್ ಮಾಡುತ್ತದೆ. ಎಲ್ಲಿಂದ ಎಲ್ಲಿಗೆ ತಿಳಿವು ಅಲೆದಾಡುವಂತೆ ಮಾಡುತ್ತದೆ. ಹಲ್ಲೆಲೂಯಾ. ಯಾಕಂದರೆ ನಂಬಿಕೆಯಲ್ಲಿ ಬಹಳ ವಿಶೇಷವಾದುದು. ಹಲ್ಲೆಲೂಯಾ. ಆ ನಂಬಿಕೆ ಬಹಳ ಬೆಲೆಯುಳ್ಳದು. ನಂಬಿಕೆಯ ಕುರಿತು 24ನೇ ವಾಕ್ಯ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ತೀರೋ ನಿಮಗೆ ಅಗತ್ಯವಿರುವುದು, ಅಗತ್ಯವಿಲ್ಲದಿರುವುದು ಎಲ್ಲ ಬೇಡಿಕೊಳ್ತೀರಿ, ಎಲ್ಲ ಲಿಸ್ಟ್ ಹಾಕ್ತೀರಿ. ನೀವು ಅಂಗಡಿಗೆ ಹೋಗ್ತೀರಿ, ನಾನು ಮತ್ತು ನೀವು ಅಂಗಡಿಗೆ ಹೋಗ್ತೀವಿ. ಅಗತ್ಯ ಇರುವ ವಸ್ತು ತಗೊಳ್ತೀರಾ, ಅಗತ್ಯ ಇಲ್ಲದ ವಸ್ತು ತಗೊಳ್ತೀರಾ? ಅಗತ್ಯ ಇರುವ ವಸ್ತು ಲಿಸ್ಟ್ ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಕೈಯಲ್ಲಿ ಪಾಕೆಟಿಗೆ ಎಷ್ಟು ಹಣ ಇದೆಯೋ ಆ ಅಗತ್ಯ ಇರುವುದನ್ನು ಮಾತ್ರ ನಾವು ತಗೊಳ್ತೀವಿ. ಯಾಕೆ ಅಗತ್ಯ ಇಲ್ಲದ ತಗೊಳ್ಳಲ್ಲ? ವೇಸ್ಟ್ ಆಗ್ತದೆ ಅಂತೇಳಿ. ಅದಕ್ಕೆ ಯಾರ್ಯಾರು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರೆಂದು ನಂಬಿರಿ. ಹಲ್ಲೆಲೂಯಾ. ಯಾವುದನ್ನು ಬೇಡಿಕೊಳ್ತೀರೋ ಅದು ನಿನಗೆ ಸಿಗ್ತದೆ. ನಾನು ಅದಕ್ಕಾಗಿ ಪ್ರಯಾಸ ಪಡ್ತೀನಿ, ನನ್ನ ಓಟವು ಅದಕ್ಕಾಗಿ ಇದೆ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಅಪೇಕ್ಷಿಸುವರಾಗಿರಬೇಕು. ಹಲ್ಲೆಲೂಯಾ. ಯಾಕೋಬ 1:6, ಜೇಮ್ಸ್ ಚಾಪ್ಟರ್ 1:6, ಜೇಮ್ಸ್ ಚಾಪ್ಟರ್ 1:6, 1:6. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಪಡೆಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಹಲ್ಲೆಲೂಯಾ.
ಸ್ವಲ್ಪವೂ ಸಂಶಯ ಪಡದೆ ಬೇಡಿಕೊಳ್ಳುವ ಸಂಗತಿಯ ಕುರಿತು ನೀವು ಕಾತುರವುಳ್ಳವರಾಗಿರಬೇಕು. ಹಲ್ಲೆಲೂಯಾ. ಇವತ್ತು ಬೇಡಿಕೊಳ್ತೀನಿ, ನಾಳೆ ಸಿಕ್ಕಲಿಲ್ಲ, 10 ದಿನ ಬಿಟ್ಟು ತಿರುಗಿ ಬೇಡಿಕೊಳ್ತೀನಿ, ತಿರುಗಿ 10 ದಿನ ಬಿಟ್ಟು ಬೇಡಿಕೊಂಡ್ಮೇಲೆ ತಿರುಗಿ ಸಿಕ್ಕಲಿಲ್ಲ, ತಿರುಗಿ 1 ವರ್ಷ ಆದಮೇಲೆ ಬೇಡಿಕೊಳ್ತೀನಿ. ಹೀಗೆ ಇದ್ದರೆ ಗಾಳಿ ಬಡಿಯುವ ಹಾಗೆ ನಿಮ್ಮ ಸಂಶಯ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಬೇಡಿಕೊಳ್ಳುವ ವ್ಯಕ್ತಿ ಹೇಗಿರಬೇಕಂದ್ರೆ ಸಂದೇಹ ಪಡುವವನು ಗಾಳಿ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಇರುವನು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರಲ್ಲಿ ಬೇಡಿಕೊಳ್ಳುವಾಗ ಸ್ವಲ್ಪವೂ ಸಂಶಯ ಪಡದೆ, ದೇವರೇ ನಿನ್ನ ಚಿತ್ತವಾದರೆ ನನಗೆ ಕೊಡು. ಹಲ್ಲೆಲೂಯಾ. ನಿನಗೆ ಇಷ್ಟವಾದರೆ ನನಗೆ ಕೊಡು. ನಿನಗೆ ನನ್ನನ್ನು ಆಶೀರ್ವದಿಸಬೇಕಂತ ಮನಸ್ಸಿದ್ದರೆ ನನಗೆ ಕೊಡು. ಹಲ್ಲೆಲೂಯಾ. ಯಾಕಂದರೆ ದೇವರು ತೀರ್ಮಾನಿಸದೆ, ದೇವರ ಗಣನೆಗೆ ಬರದೆ ಯಾವುದು ನಮಗೆ ಬರ್ತದಾ? ಬರಲ್ಲ. ಇವತ್ತು ನಮ್ಮ ಜೀವಿತಕ್ಕೆ ದೇವರು ನಮ್ಮ ಎಲ್ಲ ನಡವಳಿಕೆಯನ್ನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದರಲ್ಲಿ ಯಾಕೋಬ 5:16 ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಶಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವುಳ್ಳದಾಗಿದೆ. ಹಲ್ಲೆಲೂಯಾ. ದೇವರಲ್ಲಿ ಒಂದು ಕಟ್ಟಳೆಯನ್ನು ಇಡ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ನೀವು ಸ್ವಸ್ಥರಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿರಿ. ನನಗೆ ಗೊತ್ತಿಲ್ಲದೆ ತಿಳಿಯದೆಯೋ ಅರಿಯದೆಯೋ ಮಾಡಿದ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಅರಿಕೆ ಮಾಡಿದಾಗ ಅರಿಕೆ ಮಾಡಿದ ಮೇಲೆ ಏನಾಗ್ತೀರಿ? ನೀವು ನೀತಿವಂತರಾಗ್ತೀರಿ. ದೇವರ ಸಮ್ಮುಖದಲ್ಲಿ ನೀತಿವಂತರಾಗ್ತೀರಿ. ಆ ನೀತಿವಂತರ ಅತ್ಯಾಶಕ್ತಿ ಉಳ್ಳ ಪ್ರಾರ್ಥನೆ. ನೀತಿವಂತರು ಏನು ಮಾಡ್ತಾರೆ? ಸಣ್ಣದಾಗಿ ಪ್ರಾರ್ಥನೆ ಮಾಡ್ತಾರೆ. ಅವರ ವಿಜ್ಞಾಪನೆಯು ಬಹು ಬಲವಾಗಿದೆ. ಹಲ್ಲೆಲೂಯಾ. ಹಾಗಾದರೆ ನಂಬಿದರೆ ಆಶೀರ್ವಾದ ಖಂಡಿತ. ಹಲ್ಲೆಲೂಯಾ. ಹಾಗಾದರೆ ಸತ್ಯವೇದದಲ್ಲಿ ಅನುಗುಣವಾಗಿ ಉದಾಹರಣೆಯಾಗಿ 3 ಉದಾಹರಣೆಯನ್ನು ನಾನು ನಿಮಗೆ ತೋರಿಸಿಕೊಡುತ್ತೀನಿ. ಯೇಸು ಈ ಭೂಮಿಯ ಮೇಲಿದ್ದಾಗ ಆತನು ಮನುಷ್ಯನಂತೆ ಓಡಾಡಿದನು. ಇವತ್ತು ನಾನು ಮತ್ತು ನೀವು ಹೇಗೆ ಓಡಾಡಿದ್ದೀರೋ ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ಆತನು ಒಂದು ಬಡಗಿಯ ಮಗ, ಆತನು ಒಂದು ಕಾರ್ಪೆಂಟ್ರ ಮಗ. ಯೇಸು ಆತನು ನಮ್ಮ ಹಾಗೆ ಆತನ ತಂದೆ ಕೆಲಸ ಮಾಡುವುದನ್ನು ಮಗನು ನೋಡ್ತಿದ್ದ, ಮಗನು ಪ್ರಾರ್ಥನೆ ಮಾಡುತ್ತಾ, ಮಗನು ಹೋಗುವಂಥ ಸಂಗತಿಗಳೆಲ್ಲ, ತಂದೆ ಮಾಡುವಂಥ ಸಂಗತಿಗಳನ್ನೆಲ್ಲ ಗಮನಿಸ್ತಿದ್ದರು. ಹಲ್ಲೆಲೂಯಾ. ಇವತ್ತು ತಂದೆ ತಾಯಿಗಳು ಮನೆಯಲ್ಲಿ ಆಗಲಿ, ನೀವು ಸಮಾಜದಲ್ಲಾಗಲಿ, ಹೊರಗಡೆ ಆಗಲಿ, ಎಲ್ಲೇ ಹೋಗುವಾಗ ನೀವು ನೆನೆಸ್ಬೋದು, ಮಕ್ಕಳು ನಮ್ಮನ್ನು ಗಮನಿಸ್ತಾ ಇಲ್ಲ, ಮಕ್ಕಳು ನನ್ನ ನೋಡ್ತಾ ಇಲ್ಲ. ಆದರೆ ಮಕ್ಕಳು ಎಲ್ಲವನ್ನು ಗಮನಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಏಕೆಂದರೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿದ್ದಾಗ ಆತನು ಮನುಷ್ಯನಂತೆ ಓಡಾಡಿದನು. ಹಲ್ಲೆಲೂಯಾ. ದೇವರನ್ನು ನಂಬಿದವರನ್ನೆಲ್ಲ ಆತನು ಆಶೀರ್ವದಿಸಿದನು. ಹೌದಲ್ವಾ? ಯೇಸುವನ್ನು ಯಾರೆಲ್ಲ ನಂಬಿದರೋ ಅವರನ್ನು ಆಶೀರ್ವದಿಸಿದನು. ಮೊದಲನೇ ಉದಾಹರಣೆ ಲೂಕನ ಸುವಾರ್ತೆ 7ನೇ ಅಧ್ಯಾಯ 50ನೇ ವಾಕ್ಯ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 50ನೇ ವಾಕ್ಯ. ಹಲ್ಲೆಲೂಯಾ. ಬಹು ದೊಡ್ಡ ನಂಬಿಕೆಯಿಂದ ಪಾಪಿಯಾದ ಹೆಂಗಸು ಆತನ ಪಾದದ ಬಳಿಗೆ ಬಿದ್ದಾಗ ಆತನು ಅವಳಿಗೆ ಹೇಳಿದನು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ. ಇವತ್ತು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡೋದು. ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ಹೋಗ್ತಾನೆ, ಆ ಡಾಕ್ಟ್ರು ಯಾರು ಎಂಬುದಾಗಿ ಗೊತ್ತಿಲ್ಲ, ಅವರು ಡಾಕ್ಟ್ರಾ ಏನು, ಮದ್ದು ಅವರು MBBS ಮಾಡಿದಾರಾ ಏನು ಗೊತ್ತಿಲ್ಲ. ಒಂದು ಕ್ಲಿನಿಕ್ ಅಂತೇಳಿ ಹಾಕಿದ ತಕ್ಷಣ ನಾವೇನು ಮಾಡ್ತೀವಿ? ಅಯ್ಯೋ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತೇಳಿ ಹೋಗ್ತೀವಿ. ಅವ್ರ ನಂಬ್ತೀವಿ. ನಾವು ಅವ್ರು ಕೊಡುವಂಥ ಮದ್ದುಗಳನ್ನು ನಂಬಿ ನಾವು ತಗೊಳ್ತೀವಿ. ಒಂದು ವೇಳೆ ನಾವು ಮದ್ದೆಲ್ಲ ತಗೊಂಬರ್ತೀರಿ, 1000 ರೂಪಾಯಿಗೆ ತಗೊಂಬರ್ತೀರಿ, ಮನೆಗೆ ಬಂದ ತಕ್ಷಣ ಅದನ್ನಿಟ್ಟು
ಕೊಡಬೇಕಾ ಬೇಡವಾ, ಅವರು ಒಳ್ಳೆ ಡಾಕ್ಟ್ರಾ ಕೆಟ್ಟ ಡಾಕ್ಟ್ರಾ ಅಂಥೇಳಿ ನೀವು ಸಂಶಯ ಪಡ್ತಾ ಇದ್ದರೆ ಮಗುವಿಗೆ ಜ್ವರ ಹೋಗ್ತದಾ ಅಥವಾ ನಿಮಗೆ ಅನಾರೋಗ್ಯ ಸರಿ ಆಗ್ತದಾ? ನೀವೇನು ಮಾಡ್ತೀರಿ? ಅವರೇ ದೇವರು ಅಂಥೇಳಿ ಅವ್ರು ನಂಬಿಕೊಂಡು ಅವ್ರು ಕೊಡುವಂಥದ್ದನ್ನು ವಿಶ್ವಾಸದಿಂದ ತೆಗೆದುಕೊಳ್ತೀರಿ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ಪಾಪಿ, ದೊಡ್ಡ ಪಾಪಿಯಾದ ಒಂದು ಹೆಂಗಸ್ಸು ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಬಳಿಗೆ ಬರುವಾಗ ಶಿಷ್ಯರೆಲ್ಲ ಆತನನ್ನು, ಹೆಂಗಸನ್ನು ದೂಡ್ತಾರೆ. ಆದರೆ ಆತನೇನು ಹೇಳ್ತಾನೆ, ಮುಟ್ಟಿದ ಬಳಿಗೆ ಬಿದ್ದಾಗ ಆತನು ಅವಳಿಗೆ ಹೇಳಿದನು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಹಲ್ಲೆಲೂಯಾ. ದೇವರನ್ನು ನಂಬಿಕೊಂಡು ನಾವೇನು ಮಾಡ್ತೀವೋ ಅದರ ಮೇಲೆ ನಮಗೆ ಸ್ವಸ್ಥತೆ, ಸಮಾಧಾನ, ಸಂತೋಷ ನೆಲೆಗೊಂಡುವುದಾಗಿದೆ. ಹಲ್ಲೆಲೂಯಾ. ಎಫೆಸೀಯ 2ನೇ ಅಧ್ಯಾಯ 8-9. ಎಫೆಸೀಯ ಚಾಪ್ಟರ್ 2, 8 and 9 ಓದ್ರಿ ಯಾರಾದರೂ. ಎಫೆಸೀಯ 2, 8, 9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವರಾಗಿದ್ದೀರಿ. ಈ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಹಲ್ಲೆಲೂಯಾ. ಏಕೆಂದರೆ ಪುಣ್ಯ ಕ್ರಿಯೆಗಳಿಂದಲ್ಲ ಉಂಟಾದುದಲ್ಲ, ಅದನ್ನು ಅದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹಲ್ಲೆಲೂಯಾ. ನಾವು ನೆನೆಸ್ತೀವಿ, ನಾವು ಇವತ್ತು ಚೆನ್ನಾಗಿದ್ದೀನಿ ಅಪ್ಪ, ನಾನು ನನ್ನ ಪ್ರಯತ್ನದಿಂದ, ನನ್ನ ಕಾರ್ಯದಿಂದ, ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂತ. ಆದರೆ ಅದಲ್ಲ ಪ್ರಿಯರೇ, ಕರ್ತನ ಕೃಪೆ, ಆತನ ಕೃಪೆ ಅಪಾರವಾಗಿರುವುದರಿಂದಲೇ ನಾನು ಮತ್ತು ನೀನು ಸುರಕ್ಷಿತವಾಗಿರುವುದು. ಹಲ್ಲೆಲೂಯಾ. ನಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ. ನೀವೆಷ್ಟು ಕಾಣಿಕೆ ಆಗ್ತೀರೋ, ಎಷ್ಟು ಏನು ಮಾಡ್ತೀರೋ ಅದರ ಮೇಲೆ ಅಲ್ಲ. ನಿಮ್ಮ ನಂಬಿಕೆ ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿದೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 48ನೇ ವಾಕ್ಯ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 48. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಅದೇ ರೀತಿಯಾಗಿ 12 ವರ್ಷದಿಂದ ಒಬ್ಬ ರಕ್ತ ಕುಸುಮ ರೋಗಿ, ಸತ್ಯವೇದದಲ್ಲಿ ನಾವು ನೋಡುತ್ತೀವಿ, ರಕ್ತ ಕುಸುಮ ರೋಗಿ ಬಲಿಯಾಗಿದ್ದ ಹೆಂಗಸ್ಸು ಆತನ ಅಂಗಿಯನ್ನು ಮುಟ್ಟಿದಾಗ, ಯೇಸುಕ್ರಿಸ್ತನ ಅಂಗಿಯನ್ನು ಮುಟ್ಟಿದಾಗ ಆತನು ಹೇಳಿದನು, ಮಗಳೇ, ನಿನ್ನ ನಂಬಿಕೆಯು ಸ್ವಸ್ಥ ಮಾಡಿತು. ಹಲ್ಲೆಲೂಯಾ. ಸಮಾಧಾನದಿಂದ ಹೋಗು. ಇದು 2ನೇ ಕಾರ್ಯ, ನಂಬಿಕೆಯಿಂದ ಸ್ವಸ್ಥತೆ ಆದದು. ನಮ್ಮ ಜೀವಿತದಲ್ಲಿ ಅದೇ ರೀತಿ ಇವತ್ತು ಪಾರಂಪರ್ಯವಾಗಿ ನಮಗೆ ರೋಗಗಳಿರ್ಬೋದು, ಬಾಧೆಗಳಿರ್ಬೋದು, ಏನೇ ಇದ್ದರೂ ಪರವಾಗಿಲ್ಲ, ಆದರೆ ಯೇಸುವಿನ ಬಳಿಗೆ ಬಂದ ನೀವು ಭಾಗ್ಯವಂತರು. ಹಲ್ಲೆಲೂಯಾ. ನಿಮಗೆ ಇರುವಂಥ ನಂಬಿಕೆಯ ಮೇಲೆ ಯೇಸುವನ್ನು ನಿಮ್ಮ ಹೃದಯಕ್ಕೆ, ಯೇಸುವೆ, ನಾನು ಪಾಪಿಯಾದ ನನ್ನನ್ನು ಕರುಣಿಸು, ನನ್ನ ಪಾಪವನ್ನು ಕ್ಷಮಿಸು, ಅರಿತೋ ಅರಿಯದೆಯೋ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸು ಅಂತ ಕೇಳಿ ನಿಮ್ಮ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಿದಾಗ ಆತನು ನೀತಿವಂತನಾಗಿದ್ದು, ಆತನ ಹೇಗೆ 12 ವರ್ಷ ರಕ್ತ ಕುಸುಮ ರೋಗಿ ಹಾಸಿಗೆಯ ಮೇಲೆ ಮಲಗಿದ್ದಾಗ ಎಲ್ಲ ಡಾಕ್ಟ್ರುಗಳು, ವೈದ್ಯರುಗಳು ಎಲ್ಲರೂ ಆಕೆಯನ್ನು ಕೈಬಿಟ್ರು. ಇರೋದೆಲ್ಲ ಖರ್ಚಾಯಿತು. 12 ವರ್ಷ ಅಂದರೆ ಎಷ್ಟು ಓಡಾಡಿ ಇರ್ತಾಳೆ ಆಕೆ. ಇವತ್ತು ನಾನು ಮತ್ತು ನೀವು ದೇವರ ಮಕ್ಕಳನ್ನು, ದೇವರನ್ನು ಹುಡುಕೋರು ಹೆಂಗೆ ಮಾಡ್ತಾರಂದರೆ, ಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ಬರ್ತಾರೆ. ಎಲ್ಲ ಕಾರ್ಯಗಳನ್ನು ಮಾಡಿ ಕೊನೆಗೆ ಬರೀ ಕೈಯಲ್ಲಿ ಯೇಸುವಿನ ಬಳಿಗೆ ಬರ್ತಾರೆ. ಯೇಸುವಿನ ಬಳಿಗೆ ಬಂದು, ಯೇಸುವೆ, ನೀನೇ ನನಗೆ ಆಶ್ರಯ ಅಂದರು. ಹಾಗೆ ಇದ್ದರೂ ನಮ್ಮ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ಹಾಗೆ ನಾವು ಎಲ್ಲ ಕಳ್ಕೊಂಡ್ರು, ಏನು ಇಲ್ಲದಿದ್ದಾಗಲೂ ದೇವರು ನಮ್ಮನ್ನು ಕೈ ಬಿಡದೆ ಆತನು ಸಂರಕ್ಷಿಸಿ ಆತನು ನಮ್ಮನ್ನು ತನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುವ ದೇವರೇ ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಏಕೆಂದರೆ ಈ ಒಂದು ಕಾರ್ಯವನ್ನೇ 12 ವರ್ಷಗಳಿಂದ ಆ ಒಂದು ರಕ್ತ ಕುಸುಮ ರೋಗಿ ಮಾಡಿತು. ಹಲ್ಲೆಲೂಯಾ.
ಒಂದು ವರ್ಷ 2 ವರ್ಷ ನಮಗೇನಾದರೂ ಕಾಯಿಲೆ ಇದ್ದರೆ ನಾವು ದೇವರನ್ನು ದೂರಿ ದೇವರೇ ಬಿಟ್ಟು ಜೀವನ ಮಾಡ್ತೀವಿ. ಆದರೆ ನಾವು ಇವತ್ತು 12 ವರ್ಷ ಆಕೆ ಏನು ಮಾಡಿದ್ಲು? 12 ವರ್ಷ ಆಕೆಯಲ್ಲಿ ನಂಬಿಕೆ ಇತ್ತಾ ಇಲ್ವಾ ಗೊತ್ತಿಲ್ಲ. ಆದರೆ ಆಕೆ ಏನು ಮಾಡಿದ್ರು? 12 ವರ್ಷ ರೋಗಿಯಾಗಿದ್ದು ದೇವರ ಮುಂದೆ ಇರೋದೆಲ್ಲ ಖರ್ಚಾಯಿತು. ಆ ಇಡೀ ಅಧ್ಯಾಯವನ್ನು ಓದಿದರೆ ಗೊತ್ತಾಗ್ತದೆ. ಆಕೆ ಜೀವಿತದಲ್ಲಿ ಎಲ್ಲವೂ ಖರ್ಚಾಗಿ ಹೋದರು, ಯೇಸುವನ್ನು ಮಾತ್ರ ದೂರಲಿಲ್ಲ. ಹಲ್ಲೆಲೂಯಾ. ಯೇಸು ಈ ದಾರಿಗೆ ಬರ್ತಾರೆ, ಈ ಸ್ಥಳಕ್ಕೆ ನನ್ನ ಮನೆಗೆ ಬರ್ತಾರೆ, ನನ್ನನ್ನು ಮುಟ್ಟುತ್ತಾರೆ ಅಂತೇಳಿ ಆ ನಂಬಿಕೆಯಲ್ಲಿ ಆಕೆ ಎದುರು ನೋಡ್ತಾ ಕಾಯ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ನನ್ನ ಮತ್ತು ನಿಮ್ಮ ನಂಬಿಕೆ ಎಲ್ಲಿದೆ? ಎಷ್ಟರ ಮಟ್ಟಿಗಿದೆ? ಯಾವ ಅಳತೆಗೋಳಲ್ಲಿದೆ? ಹಲ್ಲೆಲೂಯಾ. ನಾವು ಎಷ್ಟರ ಮಟ್ಟಿಗೆ ಇವತ್ತು 1 ವರ್ಷ 2 ವರ್ಷ ದೇವ್ರನ್ನ ನಂಬಿಬಿಟ್ಟು ಜಾರಿ ಹೋಗ್ತೀವಿ, ದೇವರು ನನಗೇನೂ ಮಾಡಿಲ್ಲ. ಹಲ್ಲೆಲೂಯಾ. ಆದರೆ ದೇವರು ಅದ್ಭುತವನ್ನು ಮಾಡುವ ದೇವರು. ಹಲ್ಲೆಲೂಯಾ. ಏಕೆಂದರೆ ಮಾರ್ಚಲು ಇನ್ನೊಂದು ಕಡೆಯಲ್ಲಿ 3ನೇ ಸಂಗತಿ ಏನಂದರೆ ಯೋಹಾನ 11ನೇ ಅಧ್ಯಾಯ 40ನೇ ವಾಕ್ಯ. ಯೋಹಾನ 11:40 11:40 ದಯಮಾಡಿ ಓದ್ರಿ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಹಲ್ಲೆಲೂಯಾ. ದೇವರು ಈ ಸಂಗತಿಯನ್ನು ಮಾರ್ತಳು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುವಾಗ ಯೇಸುವಿನ ಹತ್ತಿರ ಅಪನಂಬಿಕೆಯಿಂದ ಮಾತನಾಡಿದಾಗ ಆತನು ಅವಳನ್ನು ನೋಡಿ ಹೇಳಿದನು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರನ್ನು ನಂಬಬೇಕು, ದೇವರನ್ನು ನಂಬಬೇಕು. ಹಲ್ಲೆಲೂಯಾ. ನಂಬಿಕೊಳ್ಳುವಾಗ ನಮಗೆ ದೇವರ ಆಶೀರ್ವಾದವನ್ನು ನೀಡುತ್ತಾನೆ. ಹಲ್ಲೆಲೂಯಾ. ನಾವು ನಂಬದೇ ಇದ್ದಾಗ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದವನ್ನು ಕಳಕೊಳ್ಳುತ್ತೀವಿ. ಹಲ್ಲೆಲೂಯಾ. ಏಕೆಂದರೆ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆ ಯೋಹಾನ 11ನೇ ಅಧ್ಯಾಯ 40ನೇ ವಾಕ್ಯವನ್ನು ನಾವು ತೆಗೆಯೋಣ. ಯೋಹಾನ 11:40. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿಮಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಳ್ಳನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆಚ್ಚಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೀವಿ. ಹಲ್ಲೆಲೂಯಾ. ದೇವರ ಪ್ರಾರ್ಥನೆ ಕೇಳಿದ್ದಕ್ಕೆ ನಾವು ಕೊಂಡಾಡುತ್ತೀವಿ, ಹೌದಾ ಅಲ್ವಾ? ಆರಾಧನೆ ಮಾಡ್ತೀವಿ, ಸ್ತೋತ್ರ ಮಾಡುತ್ತೀವಿ. ಪ್ರಾರ್ಥನೆ ಕೇಳದಿದ್ದರೆ ಟಾಟಾ ಬೈ ಬೈ ಹೇಳಿ ಆಲಯ ಬಿಟ್ಟು ಹೋಗ್ತೀರಿ. ಹಲ್ಲೆಲೂಯಾ. ಆದರೆ ದೇವರು ನಮ್ಮನ್ನು ನೋಡುವ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ಏನು ಹೇಳ್ತಾನಂದರೆ, ಮಾರ್ತಳಿಗೆ ನಮ್ಮ ಜೀವಿತದಲ್ಲಿ ಏನೇ ಸಂಗತಿಗಳನ್ನು ನಡೆದರು ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯಾ. ಆಗ ಕಲ್ಲು ತೆಗೆದು ಹಾಕಿದರು. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೀವಿ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತಿದೆ. ಹೌದು, ನಮಗೆಲ್ಲರಿಗೂ ಗೊತ್ತಿದೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ, ನಮಗೆ ಉತ್ತರ ಕೊಡ್ತಾರೆ, ನಾವು ನಂಬುವುದರ ಮೇಲೆ ನಮಗೆ ಆಶೀರ್ವದಿಸ್ತಾರೆ, ಎಲ್ಲ ಗೊತ್ತು. ಆದರೂ ಕೂಡ ನಾವು ದೇವರನ್ನು ಬಿಟ್ಟು ದೂರ ಹೋಗ್ತೀವಿ. ಹಲ್ಲೆಲೂಯಾ. 1 ಯೋಹಾನ 5:4 ಇನ್ನೊಂದು ಸಂಗತಿಯನ್ನು ಜಯಿಸಿದನು. 1 ಯೋಹಾನ 5:4 1 ಯೋಹಾನ 5:4 ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲ ಲೋಕವನ್ನು ಜಯಿಸುತ್ತದೆ. ಹಲ್ಲೆಲೂಯಾ. ದೇವರಿಂದ ಹುಟ್ಟಿದಲ್ಲ ಲೋಕವನ್ನು, ಒಂದು ನಿಮಿಷ ನಾನು ತೆಗಿತೀನಿ. 5:4 ಯಾಕಂದರೆ ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸುತ್ತದೆ. ದೇವರಿಂದ ಹುಟ್ಟಿದಲ್ಲ ಲೋಕವನ್ನು ಜಯಿಸ್ತದೆ, ಹೌದಲ್ವಾ? ಯಾವುದೆಲ್ಲ ಸಂಗತಿಗಳು ದೇವರಿಂದ ಹುಟ್ಟುತ್ತದೋ,
ದೇವರಿಂದ ಬರ್ತದೋ ಅದೆಲ್ಲ ಲೋಕವನ್ನು ಜಯಿಸ್ತದೆ. ನೀವೇ ಒಂದು ವೇಳೆ ನಮಗೆ ಕಷ್ಟಗಳು ಪ್ರಯಾಸಗಳು ದೇವರೇ ಕೊಟ್ಟರಂದರೆ ದೇವರೇ ತೆಗಿತಾನೆ. ನಮ್ಮ ಸ್ವಾರ್ಥದಿಂದ, ನಮ್ಮ ಅಯೋಗ್ಯತೆಯಿಂದ, ನಮ್ಮ ಅನ್ಯಾಯದಿಂದ ನಮಗೆ ಬಂದ ಕಷ್ಟಗಳನ್ನು ಯಾರು ಹೋಗಲಾಡಿಸ್ತಾರೆ? ಅದಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು, ಕ್ರಯ ಸಲ್ಲಿಸಬೇಕು. ಯಾಕಂದರೆ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಸುಮ್ಮನೆ ಭಾಳ ಈಸಿಯಾಗಿ ಕ್ರಯ ಈಸಿಯಾಗಿ ತಗೊಂಡಿಲ್ಲ. ಆತನು ಸ್ವರಕ್ತವನ್ನು ಶಿಲುಬೆ ಮೇಲೆ ಚೆಲ್ಲಿದನು. ಹಲ್ಲೆಲೂಯ. ತನ್ನ ಇಡೀ ದೇಹದ ರಕ್ತವನ್ನು ಯೇಸು ಕ್ರಿಸ್ತನು ತನ್ನ ಶಿಲುಬೆ ಮೇಲೆ ಸುರಿಸಿ ನಮ್ಮನ್ನು ಕ್ರಯಕ್ಕಾಗಿ ಆತನು ಕೊಂಡವನು. ಹಲ್ಲೆಲೂಯ. ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡ ದೇವರು. ಹಲ್ಲೆಲೂಯ. ಅದಕ್ಕಾಗಿಯೇ ಅದರಲ್ಲಿ ಕೆಳಗೆ ನಾವು ಓದ್ತಾ ಹೋದರೆ ಓದ್ರಿ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ? ಹಲ್ಲೆಲೂಯ. ಈ ಲೋಕದಲ್ಲಿ ನಾವು ಲೋಕವು ಜಯಿಸುವಂಥದ್ದು ನಂಬಿಕೆಯಿಂದಲೇ. ಹಲ್ಲೆಲೂಯ. ನಮ್ಮ ಲೋಕವನ್ನು ಜಯಿಸಬೇಕಾ? ನಾವೇನು ಮಾಡಬೇಕು? ನಂಬಿಕೆಯಿಂದ ಲೋಕವನ್ನು ಜಯಿಸುವರಾಗಿರಬೇಕು. ಹಲ್ಲೆಲೂಯ. ಏಕೆಂದರೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಯೇಸು ದೇವರ ಮಗನೆಂದು ನಂಬುವವರೇ ಅಲ್ಲದೆ ಲೋಕವನ್ನು ಜಯಿಸಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಹಲ್ಲೆಲೂಯ. ಏಕೆಂದರೆ ಕ್ರಿಸ್ತನಿಂದ ಹುಟ್ಟಿದಂಥ ಕಾರ್ಯಗಳು ಕ್ರಿಸ್ತನಲ್ಲಿ ಬರುತ್ತದೆ. ಹಲ್ಲೆಲೂಯ. ನಾವು ಕ್ರಿಸ್ತನ ಮೇಲೆ ಏನೆಲ್ಲ ಅವಲಂಬಿಸ್ತೀವೋ, ದೇವರೇ ನನಗೆ ದೇವರ ಉತ್ತರ ಕೊಡುವನು, ದೇವರು ನನ್ನ ಪ್ರಾರ್ಥನೆ ಕೇಳುವನು, ದೇವರ ನಂಬಿದರೆ ನನಗೆ ಆಶೀರ್ವಾದ ಕೊಡುತ್ತಾನೆ. ದೇವರ ಮೇಲೆ ನೀವು ಎಷ್ಟು ಆದ್ಕೊಳ್ತೀರೋ ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಒಂದು ವೇಳೆ ಲೋಕವನ್ನು ಅನುಸರಿಸಿ ಲೋಕದ ಪ್ರೀತಿಯಲ್ಲಿ ನಡೆದು ಲೋಕದಲ್ಲಿ ಈಜಾಡಿ ಲೋಕದಲ್ಲಿಯೇ ಎಲ್ಲ ಕಾರ್ಯಗಳನ್ನು ಮಾಡಿ ದೇವರೇ ನನಗೆ ಮಾಡು ಅಂತ ಹೇಳಿದರೆ ಖಂಡಿತ ದೇವರು ಮಾಡಲ್ಲ. ನಾನು ಹೇಳ್ತೀನಿ, ಖಂಡಿತ ದೇವರು ಮಾಡಲ್ಲ. ನಮ್ಮ ದೇವರು ನ್ಯಾಯ ತೀರಿಸುವ ದೇವರು, ಅದೇ ದೇವರು ಪ್ರೀತಿಸುವ ದೇವರು. ಹಲ್ಲೆಲೂಯ. ಲೋಕದಲ್ಲಿ ಈಜಾಡಿ ಲೋಕದ ಕಾರ್ಯಗಳಲ್ಲಿ ಎಲ್ಲ ಸಿಕ್ಕಿಕೊಂಡು ಲೋಕದ ಪಾಪದ ಕೃತ್ಯಗಳನ್ನು ಮಾಡಿಕೊಂಡು ದೇವರಿಗೆ ಅವಿಧೇಯನಾಗಿ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡ್ರಿ ದಯಮಾಡಿ. ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನನ್ನು ಹುಟ್ಟಿಸದೆ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನಲ್ಲಿ ಹುಟ್ಟಿದಂಥವರನ್ನು ಯೇಸು ಕ್ರಿಸ್ತನ ಖಂಡಿತವಾಗಿ ಪ್ರೀತಿ ಮಾಡುತ್ತಾರೆ. ಹೌದಲ್ವಾ? ನಮ್ಮ ಮಕ್ಕಳನ್ನು, ನಮ್ಮ ಸಂತತಿಯಲ್ಲಿ ಹುಟ್ಟಿದವರು ನಾವು ಖಂಡಿತ ಪ್ರೀತಿ ಮಾಡ್ತೀವೋ ಇಲ್ವಾ? ಬೇರೆಯವ್ರನ್ನ ಪ್ರೀತಿ ಮಾಡೋದಕ್ಕಿಂತ ದಾರಿಲಿ ಹೋಗೋ ಮಗುವನ್ನು ಎಷ್ಟೇ ಮುದ್ದು ತುಂಬ ಚೆನ್ನಾಗಿದೆ, ಭಾಳ ಒಳ್ಳೆಯದು ಅಂತೇಳಿ ನಾವು ಎಷ್ಟು ಪ್ರೀತಿ ಮಾಡಿದರೂ ಕೂಡ ನಾವೇನು ಮಾಡ್ತೀವಿ? ನಮ್ಮ ಮಕ್ಕಳಿಗಿಂತ ಅದಕ್ಕೆ ಮಾಡ್ತೀವ? ನೆವರ್. ಯಾವ ತಂದೆ ತಾಯಿ ಮಾಡಲ್ಲ. ಅದರಲ್ಲಿ ಮಾತ್ರ ಭಾಳ ಸ್ಟ್ರಿಕ್ಟ್ ಇರ್ತೀವಿ. ಹಲ್ಲೆಲೂಯ. ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸ್ತಾನೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುವುದನ್ನು ದೇವರನ್ನು ಪ್ರೀತಿಸಿ ಆತನೇ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಂಡಿದ್ದೀವಿ. ಹಲ್ಲೆಲೂಯ. ಇವತ್ತು ನಾನು ದೇವರನ್ನು ಪ್ರೀತಿಸ್ತೀನಿ, ನಾನು ದೇವರನ್ನು ಆರಾಧನೆ ಮಾಡುತ್ತೀನಿ, ದೇವರ ಸ್ತೋತ್ರ ಮಾಡ್ತೀವಿ, ದೇವರಿಗೆ ಎಲ್ಲ ಕೊಡ್ತೀನಿ, ಮಾಡ್ತೀನಿ ಎಲ್ಲ ಹೇಳ್ಬಿಟ್ಟು ದೇವರ ಆಜ್ಞೆಯನ್ನು ಮೀರಿ ನಡೆದರೆ, ಆಜ್ಞೆ ಮೀರಿ ನಡೆದರೆ ಏನಾಗ್ತದೆ? ನಾವು ಮಾಡಿದೆಲ್ಲ ವೇಸ್ಟ್. ಹೊಳೆಯಲ್ಲಿ ಹುಣಸಿನ ಹಣ್ಣು ತೊಳೆದ್ರೆ ಹೊಳೆಯೆಲ್ಲ ಹುಳಿ ಆಗ್ತದಾ? ಇಲ್ಲ. ಯಾವ ಹೊಳೆ ಹುಳಿ ಆಗ್ತದೆ? ಹೊಳೆಯಲ್ಲಿ ಹುಣಸಿನ ಹಣ್ಣು ತಗೊಂಡು ಬಂದು ಚೆನ್ನಾಗಿ ಹಿಂಡಿ ಒಳ್ಳೆಗೆ ಹಾಕಿರಿ, ಆ ಹೊಳೆ ಎಲ್ಲ ಹುಣಸಿನ ಹಣ್ಣು ಆಗ್ತದಾ? ಇಲ್ಲ, ಆಗಲ್ಲ. ಹಾಕ್ಲಿಕ್ಕಾಗಲ್ಲ ನಿಮಗೆ. ಆದರೆ ಇವತ್ತು ಪಾಪದಿಂದ, ಇಡೀ ಒಂದು ಸಣ್ಣ ಪಾಪದಿಂದ, ಸಣ್ಣ ಒಂದು ಅಪನಂಬಿಕೆಯಿಂದ ಇಡೀ ಜೀವಿತವೇ ಹಾಳಾಗ್ತದೆ. ಹೌದಾ ಅಲ್ವಾ? ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ಪ್ರೀತಿ ಹೇಗಂದರೆ 3ನೇ ವಾಕ್ಯ, ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದಲೇ. ಹಲ್ಲೆಲೂಯ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಯಾವುದು? ದೇವರ ಆಜ್ಞೆಗಳು ಯಾವುದು ಭಾರವಾಗಿಲ್ಲ.
ದೇವರ ಆಜ್ಞೆಗಳು ಯಾವುದು? ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನ ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಆರಾಧನೆ ಮಾಡಬೇಕು. ದೇವರ ಆಜ್ಞೆ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಅನೇಕ ಆಜ್ಞೆಗಳನ್ನು ದೇವರು ಕೊಟ್ಟರು. 10 ದಶಾಜ್ಞೆಗಳನ್ನು ಕೊಟ್ಟರು. ಏನು ಆಜ್ಞೆ? ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಬಾರದು, ಅವುಗಳನ್ನು ಪೂಜೆ ಮಾಡಬಾರದು, ನಿನ್ನ ದೇವರಾದ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು, ನಿನ್ನ ದೇವರನ್ನು ಸಬ್ಬತ್ತಿನವನ್ನು ದೇವರ ದಿನವೆಂದು ಆಚರಣೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ನರಹತ್ಯೆ ಮಾಡಬಾರ್ದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು, ಮತ್ತೊಬ್ಬನ ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಇದೆಲ್ಲ ದೇವರು ಹೇಳಿದ ಆಜ್ಞೆಗಳು, ಕಟ್ಟಳೆಗಳು. ಆದರೆ ನಾವು ಈ ಎಲ್ಲ ಆಜ್ಞೆಗಳನ್ನು ಬಿಟ್ಟು ದೇವರನ್ನು ಬಿಟ್ಟು ದೇವರ ಮೇಲೆ ಅಪನಂಬಿಕೆ ಇಟ್ಟುಕೊಂಡು ದೇವರು ನನಗೆ ಏನು ಮಾಡಲಿಲ್ಲ. ಸತ್ಯ ಹೇಳ್ತೀನಿ, ಅಪನಂಬಿಕೆ ಇರುವವರಿಗೆ ದೇವರು ಏನೂ ಮಾಡಲ್ಲ. ಸತ್ಯ ಹೇಳ್ತೀನಿ. ಹಲ್ಲೆಲೂಯ. ಅದಕ್ಕೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಹಲ್ಲೆಲೂಯ. ಇವತ್ತು ಲೋಕದಲ್ಲಿ ಓಡಾಡ್ತೀರಿ, ಲೋಕದಲ್ಲಿ ಪ್ರಯಾಸ ಪಡ್ತೀರಿ, ಲೋಕದಲ್ಲಿ ಕಷ್ಟಪಡ್ತೀರಿ, ಲೋಕದಲ್ಲಿ ನಿಮಗೆ ಅನೇಕ ಕಷ್ಟಗಳು, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ಎಲ್ಲ ಇದೆ. ಇದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಯೇಸು ಬಂದನು. ಹಲ್ಲೆಲೂಯ. ಆ ಯೇಸುವನ್ನು ನಾನು ಮತ್ತು ನೀನು ಆರಾಧನೆ ಮಾಡಬೇಕು. ಹಲ್ಲೆಲೂಯ. ಹೇಗೆ ಆರಾಧನೆ ಮಾಡುವಂತೆ ಅದೇ 1 ಯೋಹಾನ 5ನೇ ಅಧ್ಯಾಯ 14 ಮತ್ತು 15 ದಯಮಾಡಿ ಓದ್ರಿ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ಗೊತ್ತಾಗದಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರಕುವುದೆಂಬುದು ನಮಗೆ ಗೊತ್ತಾಗಿದೆ. ಹಲ್ಲೆಲೂಯ. ಬೇಡಿಕೊಳ್ಳುವ ಸಂಗತಿಯ ಮೇಲೆ ದೇವರ ಚಿತ್ತಾನುಸಾರಕ್ಕೆ ಒಪ್ಪಿಸಬೇಕು. ನಾವೆಲ್ಲರೂ ಬೇಡಿಕೊಳ್ತೀವಿ, ದೇವರೇ ನನಗೆ ಕಾರ್ ಬೇಕು, ಬಸ್ ಬೇಕು, ಆಟೋ ಬೇಕು, ಎಲ್ಲ ಬೇಡ್ಕೊಳ್ತೀವಿ. ಆದರೆ ದೇವರಿಗೆ ಗೊತ್ತು ಅದಾದ ಸಮಯಕ್ಕೆ ದೇವರು ನಮಗೇನು ಬೇಕು. ಹಲ್ಲೆಲೂಯ. ವಯಸ್ಸಾಗಿರ್ತೀವಿ, ಮುದುಕಾಗಿದ್ದವರಿಗೆ ನನಗೊಂದು ಒಳ್ಳೆ ಹೆಂಗಾದ ಹುಡುಗಿ ಬೇಕು ಅಂತ ಹೇಳಿದ್ರೆ ಬೇಡ್ಕೊಂಡ್ರೆ ದೇವ್ರು ಕೊಡ್ತಾನ? ಏನು ಹೇಳ್ತೀವಿ? 80 ವರ್ಷದ ಮುದುಕನಿಗೆ 20 ವರ್ಷದ ಹುಡುಗಿ ಬೇಕಂತೇಳಿ ಬೇಡ್ಕೊಳ್ತಾನೆ. ಕೇಳಿದರೆ ಕೊಡ್ತಾರಾ? ಏನು ಹೇಳ್ತಾರೆ? ನಿನ್ನ ವಯಸ್ಸಿಗೆ ಏನು ಬೇಕೋ ಅದು ಬೇಕಾದ ಕೇಳು. ಹಲ್ಲೆಲೂಯ. ಖಂಡಿತವಾಗಿ ನನ್ನ ಪ್ರಿಯ ಸಹೋದರ, ಯಾಕಂದರೆ ಲೋಕವು ಅದೇ ರೀತಿ ಕೇಳ್ತಾ ಇದೆ. ಹೌದಲ್ವಾ? ಲೋಕದಲ್ಲಿ ಕಾಣುವುದೆಲ್ಲವೂ ಆಕರ್ಷಣವಾಗಿ ಇರ್ತದೆ. ಆದರೆ ಆ ಕಾಣೋದೆಲ್ಲವೂ ಬಹಳ ನಮಗೆ ಸಿಗ್ಬೇಕಂತೇಳಿ ನಾವು ನೆನೆಸ್ತೀವಿ. ಆದರೆ ನಾವು ದೇವರ ಲೋಕದಲ್ಲಿ ಗಾದೆ ಹೇಳ್ತೇವೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ನಿನ್ನ ಹಾಸಿಗೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನೀನು ಕಾಲು ಚಾಚಬೇಕು. ಹೊರಗೆ ಇಲ್ಲ ಹಾಸಿಗೆಗಿಂತ ಬಿಗಿಲಾಗಿ ನಾನು ಕಾಲು ಚಾಚಬೇಕಂದ್ರೆ ಖಂಡಿತ ಆಗಲ್ಲ. ಜೀವಿತದಲ್ಲಿ ಏನು ಕಷ್ಟಪಡ್ತೀವೋ ಆ ಕಷ್ಟದ ಪ್ರಯಾಸದ ಮೇಲೆಗೆ ಖರ್ಚು ಮಾಡಲಿಕ್ಕೆ ಕಲಿತ್ಕೊಳ್ಬೇಕು. ಅದರಲ್ಲೇ ಖರ್ಚು ಮಾಡಿ, ಅದರಲ್ಲೇ ಉಳಿತಾಯ ಮಾಡಿ, ಅದರಲ್ಲೇ ಸಂಸಾರ ನಡೆಸಿ, ಅದರಲ್ಲೇ ಮೇಲೆ ಬಂದರೆ ಮಾತ್ರ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಲೋಕದಲ್ಲಿ ಎಲ್ಲರಿಗೂ ಆಡಂಬರ ಜೀವಿತ ಭಾಳ ಸುಂದರ, ಆಡಂಬರ ಜೀವಿತ ಭಾಳ ಸಂತೋಷ, ಅದನ್ನು ಭಾಳ ಪ್ರೀತಿ ಮಾಡುವವರಿಗೆ ಭಾಳ ಒಳ್ಳೆಯದು. ಆದರೆ ಆಡಂಬರ ಜೀವಿತದೊಂದಿಗೆ ಪಾಪವೂ ಸೇರಿ ಬರ್ತದೆ. ಹಲ್ಲೆಲೂಯ. ಏಕೆಂದರೆ ಅದು ಪಾಪವೂ ಬರ್ತದೆ, ನಮ್ಮ ಜೀವಿತವನ್ನು ಕೊಲ್ಲುತ್ತದೆ. ಹಲ್ಲೆಲೂಯ. ಏಕೆಂದರೆ ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯ ಇರಬೇಕು. ಧೈರ್ಯ ನಮಗೆ ಇರಬೇಕು. ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಗೊತ್ತಾದರೆ ನಾವು ಬೇಡಿದವುಗಳು ಆತನಿಂದ ದೊರೆಯುವುದೆಂದು ನಮಗೆ ಗೊತ್ತಾಗುತ್ತದೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು, ಪ್ರಯಾಸಗಳು, ಹೋರಾಟಗಳು ಬಂದರೂ ದೇವರ ಸಮ್ಮುಖದಲ್ಲಿ ದೇವರ ಹತ್ರ ಕೇಳ್ರಿ. 3:23 ಅದೇ ಅಧ್ಯಾಯ 3ನೇ ಅಧ್ಯಾಯ 23ನೇ ವಾಕ್ಯ.
1 ಯೋಹಾನ 3:23. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ, ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಹಲ್ಲೆಲೂಯಾ. ನಂಬಿ ಆಶೀರ್ವಾದ ಹೊಂದಬೇಕಾದ್ರೆ ನಾವೇನು ಮಾಡಬೇಕು? ಕ್ರಿಸ್ತನ ಆಜ್ಞೆಯ ಮೇರೆಗೆ, ದೇವರ ಆಜ್ಞೆಯ ಮೇರೆಗೆ ಆತನನ್ನು ನಾವು ಹೇಗೆ ಪ್ರೀತಿ ಮಾಡ್ತೀವೋ, ಯೇಸುವನ್ನು ನಾವು ಹೇಗೆ ಹೃದಯದಲ್ಲಿ ತಂದುಕೊಳ್ತೀವೋ, ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿರುವ ಕಾರ್ಯಗಳು, ನಮ್ಮ ಸಭೆಯಲ್ಲಿರುವಂಥ ಜನರನ್ನು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಲ್ಲೆಲೂಯಾ. 24ನೇ ವಾಕ್ಯ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ. ಕೈಕೊಂಡಿರುವವರು ನೆಲೆಗೊಳ್ಳುತ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಇವನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ. ಹಲ್ಲೆಲೂಯಾ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮದಿಂದಲೇ ಬಲ್ಲವರು. ಅಲ್ಲೇವೋ? ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರ ಆತ್ಮವು ಹೇಗೆ ನಮ್ಮನ್ನು ನಡೆಸುತ್ತದೋ, ದೇವರಲ್ಲಿ ಬಂದ ತಕ್ಷಣ ದೇವರ ಆತ್ಮ ನಿಮ್ಮನ್ನು ಖಂಡಿತವಾಗಿ ನಡೆಸ್ತಾನೆ. ಈ ದಾರಿಗೆ ಹೋಗಬೇಡ ಮಗನೇ, ಈ ದಾರಿಗೆ ಹೋಗು, ಇದನ್ನು ಮಾಡು, ಇದನ್ನು ಮಾಡಬೇಡ. ಅಂಟಿಲ್ ಅದುವರೆಗೂ ದೇವರು ನಮ್ಮನ್ನು ಗೈಡ್ ಮಾಡಲ್ಲ. ದೇವರೊಳಗೆ ಆತನೊಳಗೆ ಪ್ರವೇಶಿಸುವುದವರೆಗೂ. ಯಾಕಂದರೆ ದೇವರ ವಾಕ್ಯ ಹೇಳ್ತಿದೆ, ಮ್ಯಾಥ್ಯೂಯಲ್ಲಿ ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವೇನು ಬೇಡಿಕೊಳ್ಳಿರಿ ಅದು ನಾನು ನಿಮಗೆ ಕೊಡ್ತೀನಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ, ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ವಾಕ್ಯದಲ್ಲಿ ಪೂರ್ಣವಾಗಿ ಬೇರೂರಬೇಕು. ದೇವರ ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರವೇ ನನ್ನ ಜೀವಿತವನ್ನು ಒಪ್ಪಿಸಿಕೊಂಡು ನಡಿಲಿಕ್ಕೆ, ಯಾವುದೇ ಕುಟುಂಬವಾಗಲಿ, ಸಭೆಯಾಗಲಿ, ಅಥವಾ ಯಾವುದೇ ಜೀವಿತವಾಗಲಿ, ಯಾವ ಜೀವಿತವನ್ನೇ ತಗೊಳ್ಳಿ, ಕೆಲಸ ಆಗಲಿ, ಯಾಕಂದರೆ ಅದಕ್ಕೆ ಈ ವಾಕ್ಯಕ್ಕೆ ಬದ್ಧರಾಗಿ ನಡೆದವರ ಜೀವಿತದಲ್ಲಿ ಆಶೀರ್ವಾದ ಉಂಟು. ಹಲ್ಲೆಲೂಯಾ. ಏಕೆಂದರೆ ದೇವರು ಪಕ್ಷಪಾತಿ ಅಲ್ಲ. ಆತನು ನಮ್ಮ ಜೀವಿತವನ್ನು ಇಟ್ಟುಕೊಂಡು ಆಟ ಆಡುವ ದೇವರಲ್ಲ. ತೋರಿಸುವ, ನೋಡುವ ಅವನ ಜೀವಿತ ಏನು ಮಾಡ್ತಾನೆ, ಅವನು ಹೇಗಾಗ್ತಾನೆ, ಅಂತ್ಯ ಮಟ್ಟಕ್ಕೆ ಹೋದ್ಮೇಲೆ ನಾವು ಗುಂಡಿಗೆ ಬಿದ್ದ ಮೇಲೆ ನಮ್ಮನ್ನು ಎತ್ತುವ ದೇವರಲ್ಲ. ಗುಂಡಿಗೆ ಬೀಳೋ ಮೊದಲೇ ಎಚ್ಚರಿಸಿ ನಮ್ಮನ್ನು ತಡೆದು ಆತನು ನಮ್ಮನ್ನು ತನ್ನ ಕಡೆಗೆ ಸೆಳೆಕೊಳ್ಳುವ ದೇವರು. ಹಲ್ಲೆಲೂಯಾ. ಏಕೆಂದರೆ ನಾವು ಯಾಕಂದರೆ ಈ ಭಕ್ತನಾದ ದಾವೀದನು ಹೇಳುತ್ತಾನೆ, ನಾನು ಪಾಪದಲ್ಲಿದ್ದಾಗ ದಿನವೆಲ್ಲ ನರಳುತ್ತಿದ್ದೆ. ಒಂದು ಸಣ್ಣ ಮನಸ್ಸಾಕ್ಷಿಗೆ ವಿರುದ್ಧವಾದ ಒಂದು ಸಣ್ಣ ತಪ್ಪುಗಳು ನಮ್ಮ ಜೀವಿತದ ಒಳಗೆ ಪ್ರವೇಶ ಮಾಡಿದರೆ ರಾತ್ರಿ ಇಡೀ ನಿದ್ರೆ ಮಾಡೋಲ್ಲ. ಬರ್ತದಾ? ಬರಲ್ಲ. ನೀವು ಎಷ್ಟು ನಿದ್ರೆ ಮಾಡಿ ಉರುಳಾಡಿ ನೇರಳಾಡಿ ಏನಾದರೂ ಮಾಡಿರಿ, ಆದರೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಸಣ್ಣ ಹೋರಾಟ. ಅದಕ್ಕಾಗಿ ನಾನು ಹೇಳ್ತೀನಿ ಪ್ರಿಯರೇ, ನಂಬಿರಿ, ಆಶೀರ್ವಾದ ಹೊಂದಿರಿ. ಇವತ್ತಿನ ಅಂಶದ ಮೇರೆಗೆ ನಾವು ಮಾತನಾಡಿದ್ದೀವಿ. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ, ನಂಬಿದರೆ ಸ್ವಸ್ಥತೆ ಆಗುವುದು, ನಂಬಿದರೆ ಸಮಾಧಾನವು ಸಿಕ್ಕುವುದು. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಂಡು, ದೇವರೇ ನಿನ್ನನ್ನು